ನಮಸ್ತೆ. ಒಂಟಿ ಅಮ್ಮನನ್ನು ಅರ್ಥ ಮಾಡಿಕೊಳ್ಳದೆ ಕೆಲವು ಮಾತುಗಳನ್ನು ಹೇಳ್ತಾರಲ್ಲ, ಮಕ್ಕಳು ನೀನು ಕರ್ತವ್ಯ ಮಾಡಿದೆ, ನೀನು ಹೆಚ್ಚಿಗೆ ಏನೂ ಮಾಡಿಲ್ಲ ಅಂತ. ಹಾಗಂತ ಹೇಳುವಂತಹ ಮಕ್ಕಳಲ್ಲಿ ನನ್ನದೊಂದು ಮನವಿ, ಇದು ನನ್ನದ ಮಾತ್ರ ಮನವಿ ಅಲ್ಲ, ಸಾವಿರಾರು ಒಂಟಿ ತಾಯಂದಿರ ಸಿಂಗಲ್ ತಾಯಿಗಳ ಒಂದು ಮನವಿ, ಸಾವಿರಾರು ಒಂಟಿ ಅಮ್ಮಂದಿರ ಮನದಾಳದ ಮಾತು ಅಂತ ಹೇಳ್ತೀನಿ. ಬನ್ನಿ ಮಕ್ಕಳೇ, ನೀವು ಸಿಂಗಲ್ ಅಮ್ಮ ಹೊಂದಿದ್ರೆ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಒಮ್ಮೆ ನಿನ್ನಮ್ಮನ್ನು ಜ್ಞಾಪಕ ಮಾಡ್ಕೊಳ್ಳಿ. ಅವಳು ಇವತ್ತು ಹೇಗಿದ್ದಾಳೆ ಅಂತ ಅಲ್ಲ, ಹೇಗೆ ಅವಳು ಜೀವನ ಮಾಡ್ಕೊಂಬಂದ್ಲು ಅನ್ನೋದನ್ನು ಜ್ಞಾಪಿಸ್ಕೊಳ್ಳಿ. ಹೇಗೆ ನಿಮ್ಮನ್ನು ಬೆಳೆಸಿದ್ಲು ಅನ್ನೋದನ್ನು ನೆನಪು ಮಾಡ್ಕೊಳ್ಳಿ. ನಿಮಗೆ ಜ್ವರ ಬಂದಾಗ ರಾತ್ರಿ ಪೂರ್ತಿ ನಿಮ್ಮ ಬಳಿ ಕೂತಿರ್ತಾಯಿದ್ಲು, ನಿಮಗೆ ತಣ್ಣೀರು ಬಟ್ಟೆಯನ್ನು ಹಾಕ್ತಾಯಿದ್ಲು, ಮಗುಗೆ ಜ್ವರ ಏರಬಾರ್ದು ಅಂತ ತುಂಬ ಎಚ್ಚರಿಕೆಯಿಂದ ನೋಡ್ಕೋತಾ ಇದ್ಲು. ತನಗೆ ಹಸಿವಿದ್ದರೂ ಸಹ ಮಕ್ಕಳ ಹೊಟ್ಟೆ ತುಂಬಲಿ ಅಂತ ಹೇಳಿಬಿಟ್ಟು ಊಟವನ್ನು ನಿಮಗೆ ಬಡಿಸಿ ಕೊಡ್ತಾಯಿದ್ಲು. ನಿಮಗೆ ಒಂದು ಒಳ್ಳೆ ಜೀವನ ಸಿಗಲಿ ಅಂತ ಹೇಳಿಬಿಟ್ಟು ತನ್ನ ಕನಸು, ತನ್ನ ಆಸೆ, ತನ್ನ ಹಸಿವು ಎಲ್ಲವನ್ನ ಮರೆಮಾಚಿದವಳು ಯಾರು? ಅಮ್ಮ ತಾನೆ. ಅದರಲ್ಲೂ ಒಂಟಿ ಅಮ್ಮ. ಅವಳು ಬರೀ ಅಮ್ಮ ಮಾತ್ರ ಆಗಿರಲಿಲ್ಲ, ನಿಮ್ಮ ಜೀವನದಲ್ಲಿ ಅಪ್ಪನೂ ಸಹ ಆಗಿದ್ಲು. ಅದನ್ನು ಮರೆತುಬಿಟ್ರಾ? ಮನೆಯ ಎಲ್ಲ ಜವಾಬ್ದಾರಿಯನ್ನು ತಗೊಂಡ್ಲು, ಹೊರಗಿನವರ ಜೊತೆ ಹೋರಾಟಕ್ಕೆ ನಿಂತಳು. ಯಾರು ನನ್ನ ಮಕ್ಕಳಿಗೆ ಏನು ಅನ್ನಬಾರ್ದು, ನಾನು ಮಾತ್ರ ಅನ್ಬಹುದು, ನನಗೆ ಮಾತ್ರ ಅಧಿಕಾರ, ನಿಮಗೆಲ್ಲ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ಟು ಸಂಬಂಧಿಕರ ನಡುವೆ ಹೋರಾಟವನ್ನು ಮಾಡಿದ್ಲು. ಮತ್ತು ಕೆಲಸಕ್ಕೆ ಹೋದರೆ ಅಲ್ಲಿ ಹೋರಾಟವನ್ನು ಮಾಡಿದ್ಲು. ಎಲ್ಲರ ಜೊತೆಯನ್ನು ಹೋರಾಟ ಮಾಡಿ ನೀವು ಯಾರ ಕಣ್ಣಲ್ಲೂ ನೀವು ಅಪ್ಪ ಇಲ್ಲ, ಅಮ್ಮ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಿಲ್ಲ ಅನ್ನೋ ಇಂಟೆನ್ಷನ್ನು ಬರಬಾರ್ದು ಅಂತ ನಿಮ್ಮನ್ನು ಸಾಕಿದ್ಲು. ಕಣ್ಣೀರು ಬಂದರೆ ತನ್ನ ಧೈರ್ಯ ಎಲ್ಲಿ ಹೋಗ್ಬಿಡುತ್ತೋ ಅಂತ ಮಕ್ಕಳ ಮುಂದೆ ನಗ್ನಗ್ತ ಜೀವನವನ್ನು ಮಾಡ್ತಾಯಿದ್ಲು. ಮನಸ್ಸು ಮುರಿದೋದ್ರೂ, ಮನಸ್ಸಿಗೆ ಬೇಜಾರಾದರೂ ಮಕ್ಕಳ ಮುಂದೆ ಧೈರ್ಯವನ್ನು ತೋರಿಸ್ತಾ ಇದ್ಲು. ಯಾವತ್ತು ನಾನು ಸೋಲೋದನ್ನು ನೋಡಿದ್ರೆ ಅವರು ಸೋತೋಗ್ತಾರೆ ಅಂತ ಹೇಳಿಬಿಟ್ಟು ಅವಳು ಧೈರ್ಯದಿಂದ ನಿಮ್ಮ ಮುಂದೆ ನಗ್ನಗ್ತಾ ಇರ್ತಾಯಿದ್ಲು. ಏಕೆ ಗೊತ್ತಾ? ಅವಳು ನೀವು ಚೆನ್ನಾಗಿರಲಿ, ನೀವು ಲೈಫಲ್ಲಿ ಮುಂದೆ ಬರಲಿ, ನೀವು ದೊಡ್ಡ ಮನುಷ್ಯರಾಗಲಿ ಅಂತ ತನ್ನ ಎಲ್ಲ ನೋವುಗಳನ್ನು ಮರೆತು ಆಸೆ, ಸಂತೋಷ ಎಲ್ಲವನ್ನು ಬದಿಗಿತ್ತಿ ತನ್ನ ಜೀವನವನ್ನೇ ನಿಮಗೋಸ್ಕರ ಮುಡಿಪಾಗಿಟ್ಲು. ಅಂಥ ತಾಯಿಗೆ ನೀವು ದೊಡ್ಡವರಾಗಿ ಓದಿ ಕೆಲಸಕ್ಕೆ ಸೇರಿ ಮದುವೆ ಆಗಿ ಈಗ ಕೇಳ್ತೀರಾ, ನೀನೇನು ಮಾಡಿದ್ಯಾ, ನೀನು ಕರ್ತವ್ಯ ಮಾಡಿದ್ಯಾ ಅಷ್ಟೇ, ಎಲ್ಲ ಅಪ್ಪ ಅಮ್ಮನೂ ಮಾಡೋದೇ ಮಾಡಿದ್ಯಾ, ನೀನೇನು ದೊಡ್ಡದು ಮಾಡಿಲ್ಲ ಅಂತ ಕೇಳ್ತೀರಲ್ಲ. ಆ ಒಂದು ಮಾತು ಅಮ್ಮನ ಹೃದಯಕ್ಕೆ ಎಷ್ಟು ಆಘಾತವನ್ನು ಉಂಟು ಮಾಡುತ್ತೆ ಅಂತ ನಿಮಗೆ ಗೊತ್ತಾ? ಅಮ್ಮನಿಗೆ ಬೇಕು ನಿಮ್ಮ ಪ್ರೀತಿ, ನಿಮ್ಮ ಮಾತು, ಅಮ್ಮ ಹೇಗಿದ್ದೀಯಾ, ಅಮ್ಮ ಆರೋಗ್ಯ ಹೇಗಿದೆ ಅನ್ನೋ ಮಾತುಗಳು, ಕಾಳಜಿ ಅವಳಿಗೆ ಬೇಕು. ಆದರೆ ಅದನ್ನು ಬಿಟ್ಟು ಇನ್ನೆಲ್ಲವನ್ನು ನೀವು ಅವಳ ಮುಂದೆ ಮಾತಾಡಿ ತೋರಿಸ್ತೀರಾ? ಮದುವೆ ಆದಮೇಲೆ ಅವಳಿಗೆ ಗೌರವ ಕೊಡೋದನ್ನೇ ಮರೆತುಬಿಟ್ಟಿರ್ತೀರಾ? ಒಂಟಿ ಅಮ್ಮನ ಜೀವನ ಕೇವಲ ಜೀವನ ಆಗಿರಲ್ಲ, ಒಂದು ಹೋರಾಟ ಆಗಿರುತ್ತೆ ಅಂತ ನೀವೇನಾದರೂ ಯೋಚನೆ ಮಾಡಿದ್ದೀರಾ? ಅವಳು ತನ್ನ ಜೀವನದಲ್ಲಿ ಏನೇನು ಹೋರಾಟ ಮಾಡಿದ್ದಾಳೆ ಅಂತ ನಿಮಗೆ ಗೊತ್ತಾ? ಹಣದ ಹೋರಾಟ, ಸಮಾಜದಲ್ಲಿ ಹೋರಾಟ, ಕೆಲಸಕ್ಕೆ ಹೋಗೋ ಕಡೆ ಹೋರಾಟ, ತನ್ನ ಜೀವನವೇ ಒಂದು ಹೋರಾಟವನ್ನು ಅವಳು ಮಾಡಿರ್ತಾಳೆ. ಅದ್ರ ಬಗ್ಗೆ ನಿಮಗೇನಾದರೂ ಅರಿವು ಇದೆಯಾ? ಅವಳನ್ನು ಕಾಳಜಿ ಮಾಡೋದಿರಲಿ, ಅಲ್ಪ ಗೌರವವನ್ನಾದರೂ ಕೊಡಬೇಕು ಅಂತ ನಿಮಗೆ ಅನಿಸೋದಿಲ್ವಾ? ಈ ಎಲ್ಲ ಹೋರಾಟವನ್ನು ಎದುರಿಸಿ ಅವಳು ನಿಮ್ಮನ್ನು ಬೆಳೆಸಿರ್ತಾಳೆ. ನೀವು ಕೇಳಿದ ತಕ್ಷಣ ಅವಳಿಗೆ ಹೇಗಾಗಬೇಕು, ಅವಳಿಗೆ ಏಜ್ ಆದಮೇಲೆ, ವಯಸ್ಸಾದ ಮೇಲೆ ಬೇಕಾಗಿರೋದು ನಿಮ್ಮ ಸಾಂತ್ವನದ ಮಾತುಗಳಷ್ಟೇ. ಅಮ್ಮ ನೀನು ತುಂಬ ಕಷ್ಟಪಟ್ಟಿದ್ಯಾ, ನಮಗೋಸ್ಕರ ನೀನು ತುಂಬಾ ಹೋರಾಟ ಮಾಡಿದ್ಯಾ ಅನ್ನೋ ಮಾತುಗಳು ಅವಳಿಗೆ ಬೇಕು. ನಿನ್ನಿಂದನೇ
ನಮ್ಮ ಜೀವನ ನಿನ್ನಿಂದನೇ ನಾನು ಇಷ್ಟರ ಮಟ್ಟಿಗೆ ಒಂದು ಗೌರವಯುತ ಜೀವನವನ್ನು ಸಮಾಜದಲ್ಲಿ ಸಂಪಾದನೆ ಮಾಡಿದ್ದೀನಿ ಅನ್ನೋ ಮಾತು ಅವಳಿಗೆ ಬೇಕು. ಇಷ್ಟು ದಿನ ಜೀವನದಲ್ಲಿ ನೀನು ತುಂಬ ಕಷ್ಟಪಟ್ಟಿದ್ಯಾ, ನಾನು ಇನ್ನು ಮುಂದೆ ನಿನ್ನ ಜೊತೆ ಇರ್ತೀನಮ್ಮ ಅನ್ನೋ ಒಂದು ಧೈರ್ಯದ ಮಾತು ಅವಳಿಗೆ ಬೇಕು. ಅದನ್ನು ಬಿಟ್ಟು ಬೇರೆ ಅರ್ಥ ಇಲ್ಲದ ಮಾತುಗಳನ್ನೇ ನೀವು ಅವಳಿಗೆ ಚುಚ್ಚಿ ಚುಚ್ಚಿ ಹಾಡ್ತಾ ಇರ್ತೀರಾ. ಇದು ಸರಿನಾ? ಮಕ್ಕಳೇ, ನಿಮ್ಮ ಜೊತೆ ನಿಮ್ಮಮ್ಮ ಇದ್ದರೆ ಅವಳಿಗೆ ಕೇಳಿ, ಅಮ್ಮ ಆರೋಗ್ಯವಾಗಿದೆಯಾ, ಅಮ್ಮ ನಿನಗೆ ಏನು ಬೇಕು, ಒಂದು 5 ನಿಮಿಷ ಅವಳ ಜೊತೆ ಕಾಲವನ್ನು ಕಳೀರಿ. ಮನಸ್ಸಿನ ಮಾತನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ಅವಳಿಗೆ ಬೇಕಾಗಿರೋದು. ಅವಳಿಗೆ ಗಂಡ ಇಲ್ಲ, ನೆಂಟರಿಷ್ಟರು ಬೇಡ, ನೀವೇ ಪ್ರಪಂಚ ಆಗಿರ್ತೀರ. ಆ ಸಮಯದಲ್ಲಿ ನೀನು ನನಗೋಸ್ಕರ ಏನೂ ಮಾಡಿಲ್ಲ, ಎಲ್ಲ ನಾನೇ ಮಾಡಿಕೊಂಡೆ, ನೀನೇನೂ ಇಲ್ಲ ಅಂತ ಹೇಳಿದಾಗ ಆ ಹೃದಯಕ್ಕೆ ಆಗುವ ಆಘಾತವನ್ನು ಅವಳು ಹೇಗೆ ತಡ್ಕೊಳ್ಳೋದಕ್ಕೆ ಸಾಧ್ಯ? ಎಷ್ಟೋ ರಾತ್ರಿಗಳು ನಿದ್ದೆ ಇರಲ್ಲ, ಯಾರ ಪ್ರೀತಿನೂ ಇರಲ್ಲ, ಯಾರ ಸಹಾಯವೂ ಇರಲ್ಲ. ಅಂಥ ಸಮಯದಲ್ಲಿ ಅವಳು ಎಲ್ಲವನ್ನು ಮೀರಿ ನಿಮಗೆ ಮಾಡಿರ್ತಾಳೆ. ಅಂಥದ್ದನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂದರೆ ಮಕ್ಕಳು, ಅವಳಷ್ಟು ವರ್ಷಗಳು 25-30 ವರ್ಷಗಳು ಕಷ್ಟಪಟ್ಟು ಏನು ಪ್ರಯೋಜನ? ಅವಳ ಮನಸ್ಸಿನ ಮಾತನ್ನು ಕೇಳಿಸ್ಕೊಳ್ಳಿ. ಕೇಳಿ ಅವಳಿಗೊಂದು ಸಣ್ಣ ಗೌರವವನ್ನು ಮನೆಯಲ್ಲಿ ಕೊಡಿ. ಆಮೇಲೆ ಅವಳು ಸತ್ತಾದಮೇಲೆ ಅವಳಿಗೆ ಬೇಕಾಗಿರುವ ಎಲ್ಲ ತಿಂಡಿಗಳನ್ನು ನೀನು ಮಾಡಿಟ್ಟು ತಿನ್ನು ಅಂದರೆ ಅವಳು ಹೇಗೆ ತಿನ್ನೋಕ್ಕೆ ಸಾಧ್ಯ? ಆವಾಗ ಪ್ರೀತಿ, ಸತ್ತ ಮೇಲೆ ಪ್ರೀತಿ ಬರೋದಕ್ಕಿಂತ ಮುಂಚೆನೇ ಪ್ರೀತಿಯಾಗಿ ನೀನು ಅವಳಿಗೆ ಏನಾದರೂ ಒಂದು ಮಾತನ್ನು ಆಡು, ಒಂದು ತಿಂಡಿಯನ್ನು ಕೊಡು, ಒಂದು ಪ್ರೀತಿಯನ್ನು ಕೊಡು. ಅವಳಿಗೆ ಎಷ್ಟು ಆನಂದ ಪಡ್ತಾಳೆ. ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡಿದ್ರು ಆ ಪ್ರೀತಿ ಮತ್ತೆ ಬರಲ್ಲ. ಅಮ್ಮ ಸತ್ತೋದ್ರೆ ನೀನಮ್ಮ ಅಂತ ಕರೆದಾಗ ಓ ಅಂತ ಹೇಳೋದಕ್ಕೆ, ಆ ಅಂತ ಹೇಳೋದಕ್ಕೆ ಅಮ್ಮನೇ ಇರಲ್ಲ. ಹಾಗಾದಾಗ ನೀನು ಏನು ಮಾಡ್ತೀಯ? ನೀನು ಎಷ್ಟು ಸಂಪಾದನೆ ಮಾಡಿದ್ರೂ ಅದು ತೃಣಕ್ಕೆ ಸಮಾನ ಅಲ್ವಾ? ಅಮ್ಮನ ತ್ಯಾಗಕ್ಕೆ, ಅಮ್ಮನ ಪ್ರೀತಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳಿಗೆ ಒಂದು ಸಣ್ಣ ಗೌರವವನ್ನು ನೀನು ಕೊಡ್ಬೋದಲ್ವಾ? ಒಂಟಿ ಅಮ್ಮನನ್ನು ಅರ್ಥ ಮಾಡಿಕೊಳ್ಳದ ಮಕ್ಕಳಿಗೆ ನಾನು ಹೇಳ್ತೀನಿ, ಅವಳು ಕಳೆದ ಜೀವನವನ್ನು ಅಂದರೆ ನೆನಪಿಸ್ಕೊ. ನಿನ್ನನ್ನು ಯಾವ ರೀತಿ ಹೋರಾಟ ಮಾಡಿ ಅವಳು ಸಾಕಿದ್ಲು. ಅವಳ ತ್ಯಾಗವನ್ನು, ಕರ್ತವ್ಯ ಅನ್ನೋ ಒಂದೇ ಒಂದು ಸಣ್ಣ ವರ್ಡನ್ನು ಕೊಟ್ಟು ಅವಳನ್ನು ತುಂಬ ಕೆಳಮಟ್ಟಕ್ಕೆ ನೋಡಬೇಡ. ಅವಳ ಕಣ್ಣೀರನ್ನು ದುರ್ಬಲತೆ ಅಂತ ಅಂದ್ಕೋಬೇಡ, ನಿರ್ಲಕ್ಷ್ಯ ಮಾಡಬೇಡ. ಅವಳು ನಿನ್ನ ಜೀವನದ ಮೊದಲ ದೇವತೆ ಅಂತ ಅನ್ಕೋ. ಆಮೇಲೆ ಬಂದಿದ್ದೆಲ್ಲ ಅವಳಿದ್ದಕ್ಕೆ ಬಂದಿದ್ದು ಅನ್ನೋದನ್ನು ಅರ್ಥ ಮಾಡ್ಕೋ. ಈ ರೀತಿ ಅಮ್ಮನಿಗೆ ಒಂದು ಸ್ವಲ್ಪ ಗೌರವವನ್ನು ಕೊಡೋದನ್ನು ಕಲಿತ್ಕೋ. ಅವಳು ಸಹ ಮನುಷ್ಯಳು ಅಲ್ವಾ? ಇಷ್ಟೇಳಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದರೆ ಕಾಮೆಂಟಲ್ಲಿ ತಿಳಿಸಿ. ನಮಸ್ತೆ.